ಪ್ರೀತಿಯ ಗ್ರಾಹಕರೇ ಹಾಗೂ ನಮ್ಮ ಪಿರಿಯಾಪಟ್ಟಣದ ಟೌನಿನ ಜನತೆಗಳೇ, ನೋಡಿ ನಮ್ಮ ತೋಟಗಾರಿಕೆ ಇಲಾಖೆ ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಜನಗಳಿಗೆ ರೋಗ ಬರೋದಿಲ್ಲ, ಮತ್ತು ಈ ಥರ ಇದ್ದರೆ ರೋಗ ಬರಲ್ವಾ? ಈ ಅಧಿಕಾರಿಗಳಿಗೆ ಜವಾಬ್ದಾರಿ ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ. ತೋಟಗಾರಿಕೆ ಇಲಾಖೆ ಅಂದರೆ ಎಂಥ ಫೇಮಸ್ಸು ನೋಡಿ, ಎಷ್ಟು ಚೆನ್ನಾಯಿತು ಇದು ತೋಟ, ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, ಸಪೋಟ ತೋಟ ಅಂತ ಹೇಳಿದ್ರೆ ಫೇಮಸ್ಸು. ಎಷ್ಟು ಚೆನ್ನಾಗಿತ್ತು, ಎಷ್ಟು ಅದ್ಭುತವಾಗಿತ್ತು. ಈ ಸ್ಥಿತಿಗೆ ತಂದು ಇಟ್ಟಿದ್ದಾರೆ. ಯಾರಿಗಾದರೂ ಜವಾಬ್ದಾರಿ, ನಾವು ಇದರಲ್ಲಿ ಅನ್ನ ತಿಂತಾಯಿದ್ದೀವಿ, ನಾವು ಇದಕ್ಕೋಸ್ಕರ ಶ್ರಮಪಟ್ಟು ಆ ನೀರನ್ನ ಹೊರಗಡೆ ದಾಟಿಸ್ಬೇಕು, ಅಥವಾ ಮೇಲಧಿಕಾರಿಗಳಿಗೆ ರಿಪೋರ್ಟ್ನ ಬರೆದು ಅಧಿಕಾರಿಗಳಿಗೆ ರಿಪೋರ್ಟನ್ನು ಬರೆದು ನಾವು ಈ ನೀರನ್ನ ಹೊರಗಡೆ ಡಂಪ್ ಮಾಡಿಸ್ಬೇಕು ಅನ್ನೋ ಜವಾಬ್ದಾರಿ ಯಾರಿಗಾದರೂ ಇದೆಯಾ? ಏನೋ ಯಾಕೆ ಈ ಸರ್ಕಾರ ಹಿಂಗೋ? ಸರ್ಕಾರದ ಬಗ್ಗೆ ಏನಲ್ಲ, ದಯಮಾಡಿ ನಮ್ಮ ಮಿನಿಸ್ಟರ್ ಸಾಹೇಬ್ರಿಗೆ ಗಮನಕ್ಕೆ ತರ್ತಾಯಿದ್ದೀನಿ ನಾನು. ಇಲ್ಲಿ ಇರೋಂಥ ಅಧಿಕಾರಿಗಳನ್ನ ಕರೆದು ಅವ್ರಿಗೆ ತಿಳಿಯನ್ನು ಹೇಳಿ. ಯಾಕೆಂತ ಹೇಳಿದ್ರೆ, ತೋಟ ಬೆಳೆಸೋದು, ಪರಿಸರ ಬೆಳೆಸೋದು ಅಷ್ಟು ಸುಲಭ ಅಲ್ಲ. ಎಷ್ಟು ಕಷ್ಟಪಟ್ಟು ಪಾಪ ಹಿಂದಿನವರು ಬೆಳೆಸಿ ಎಷ್ಟು ಚೆನ್ನಾಗಿ ಮಾಡಿದ್ರು, ಅದನ್ನು ಈಗಿನ ಅಧಿಕಾರಿಗಳು ಯಾಕುಟ್ಟಿಸ್ತವ್ರೆ. ಅದನ್ನು ಎಷ್ಟು ಮಟ್ಟಕ್ಕೆ ಯಾಕುಟ್ಟಿಸ್ತವ್ರೆ ಅಂತ ಹೇಳಿದ್ರೆ, ಈಗ ಅವ್ರನ್ನೇ ಹೋಗಿ ಕೇಳ್ತೀನಿ ನಾನು, ನೀವು ಕೇಳಿ ಅಟ್ಲೀಸ್ಟ್ ಒಂದು ಜವಾಬ್ದಾರಿ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ, ಸರ್ ಈ ಥರ ತೋಟ ಈ ಸ್ಥಿತಿ ಆಗಿದೆ, ಮಳೆ ಜಾಸ್ತಿ ಆಗಿ ಅದನ್ನು ನೀರು ಹೊರಗಡೆ ಡಂಪ್ ಮಾಡ್ತೀವಿ ನಾವು, ಅಥವಾ ಇಲ್ಲ ಅಲ್ಲಿಗೊಂದು ಮಣ್ಣು ತಂದು ಸುರಿಸ್ತೀವಿ. ಈ ಥರ ಜವಾಬ್ದಾರಿ ಯಾರಿಗಾರು ಇದೆ ತೋಟಗಾರಿಕೆ ಇಲಾಖೆ ಅವ್ರಿಗೆ? ಅವೆಲ್ಲ ಏನು ಕೇಳಬೇಡಿ ಆಯಿತಾ. ಮಾತಾಡಬೇಕಾದ್ರೆ ಇನ್ನೂ ಬೇಕಾದಷ್ಟು ಮಾತಾಡ್ಬೋದು, ಆದರೆ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಷ್ಟು ಅಸಂಡೆಗಳು ಯಾರೂ ಇಲ್ಲ ಅಂದ್ಕೊಂಡಿದ್ದೀನಿ ನಾನು. ಜನಗಳು ರೋಗವನ್ನು ಸತ್ತೋಯ್ತಾರೆ. ಇವ್ರೊಳಗೆ ಯಾರ್ಯಾರು ಜವಾಬ್ದಾರಿ ಇದೆಯಾ? ನಿಮ್ಮ ಮುಂದೆ ಅಧಿಕಾರಿನ ಮಾತಾಡಿಸಿ ಏನು ಹೇಳ್ತಾರೆ ಕೇಳೋದು ಗೊತ್ತಾಗುತ್ತೆ. ಎಷ್ಟೊಂದು ಸಂಕಟ ಆಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಮರಗಳನ್ನ. ಈಗಿರೋಂಥ ಅಧಿಕಾರಿಗಳು ತಲೆ ಕೆಡಿಸ್ಕೊಳಕ್ಕಿಲ್ಲ. ಯಾರ ಅಪ್ಪಂದು ಹೋಗ್ಬೇಕು? ಅವ್ರ ತಂದೆ ಮನೆದು ಹೋಗ್ಬೇಕಾ? ಸರ್ಕಾರ ತಾನೇ ಹೋಗಲಿ ಅಂತಾರೆ. ಸರ್ ಇಲ್ಲಿ ಸಾಹೇಬ್ರು ಇಲ್ವಾ ಸರ್? ಇದಕ್ಕೆ ಇನ್ಚಾರ್ಜ್ ಯಾರ್ದು? ಸರಿ, ಆ ತೋಟ ಅಷ್ಟು ಮಟ್ಟಿಗೆ ನೀರು ತುಂಬಿಕೊಂಡು ಅದಕ್ಕೆ ಯಾರು ಜವಾಬ್ದಾರಿನೇ ಇಲ್ವಾ? ನೀರು ತೆಗಿಬೇಕು, ಖಾಲಿ ಮಾಡಿಸ್ಬೇಕು, ಅಥವಾ ಮೇಲಧಿಕಾರಿಗಳಿಗೆ ಯಾರು ಹೇಳ್ತಾನೆ ಇಲ್ವಾ? ಯಾರಿಗೆ ಮಾಡ್ತಿದ್ದೀರಾ? ನೋಡಿ, ಹಿಂಗೆ ನೋಡಿದ್ರೆ ಕೇಳ್ತಾ ಇದ್ದೀರಾ ಸಾರ್ವಜನಿಕರ? ಹಿಂಗೆ ನೆಗ್ಲೆಕ್ಟು. ನಾವು ಅನ್ನ ತಿಂತಾಯಿದ್ದೀವಿ ಮನೇಲಿ, ನಾವು ನಿಯತ ದುಡಿಬೇಕು, ಇದು ಸಂಬಂಧಪಟ್ಟ ಇದು ಮೇಲಧಿಕಾರಿಗಳಿಗೆ ಕಳಿಸ್ಬೇಕು ರಿಪೋರ್ಟ್ಗಳನ್ನ, ಬೇಗ ನೀರನ್ನ ಖಾಲಿ ಮಾಡಿಸ್ಬೇಕು. ಜನಗಳು ರೋಗವನ್ನು ಸತ್ತೋಯ್ತಾರೆ. ಇನ್ನೇನು ಮತ್ತು ಇನ್ನೆಲ್ಲಿ ರೋಗ ಬಂದು ಇನ್ನೇನಾಗುತ್ತೆ ಹೇಳಿ? ತೋಟಗಾರಿಕೆ ಇಲಾಖೆ ಅಂದರೆ ಹೆಚ್ಚು ಆದಾಯ ಬರುವಂಥದ್ದು ಅಲ್ಲ ಅಂತ ಹೇಳ್ತಾರೆ. ಹೆಚ್ಚು ಆದಾಯಗಳು ಬರುತ್ತೆ. ಯಾರಿಗೆ ಬರುತ್ತೆ? ಅಧಿಕಾರಿಗಳಿಗೆ ಬರುತ್ತೆ. ನಾನು ಹೇಳಿ ಅಟ್ಲೀಸ್ಟ್ ಎಂಥ ಬೇಜವಾಬ್ದಾರಿ ಇವ್ರುಗಳಿಗೆ ಅಂತ ಹೇಳಿದ್ರೆ, ದಯಮಾಡಿ ವೆಂಕಟೇಶ್ ಸಾಹೇಬರು ಮಿನಿಸ್ಟ್ರು, ನಮ್ಮ ಜಿಲ್ಲೆಯ ಕರ್ನಾಟಕ ರಾಜ್ಯದ ಮಿನಿಸ್ಟ್ರುಗಳು ಇವರು, ದಯಮಾಡಿ ಇದ್ರ ಬಗ್ಗೆ ಗಮನ ಕೊಡಿ. ಇದಕ್ಕೆ ಸ್ಪಂದಿಸಿ ನಮ್ಮ ತೋಟವನ್ನು ಉಳಿಸ್ಕೊಡಿ. ಹೆಂಗಾರು ಮಾಡಿ, ಎಷ್ಟು ಕಷ್ಟಪಡಪ್ಪ ಹಿಂದಿನ ಅಧಿಕಾರಿಗಳು ಎಷ್ಟು ಮಟ್ಟ ಕ್ಲೀನಾಗಿ ಎಷ್ಟು ಬೆಳೆಸ್ಕೊಟ್ಟಿದ್ರು, ಅದನ್ನ ಉಳಿಸ್ಕೊಳ್ಳೋಕೆ ಅವ್ರಿಗೆ ಯಾರ ಕೈಲೂ ಆಗಲ್ಲ. ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ. ದಯಮಾಡಿ ನೀವು ಇದನ್ನೆಲ್ಲ ಎಲ್ಲ ಕಡೆಗೂ ಕಳಿಸ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟು ನೋಡಿ, ಅಧಿಕಾರಿಗಳನ್ನ ವಿಚಾರಣೆ ಮಾಡಿದ್ರೆ ಇಲ್ಲ, ಎಲ್ಲೋಗಿದ್ದಾರೋ ಗೊತ್ತಿಲ್ಲ. ಅವರು ಖಾಲಿ ಚೇರಿದೆ. ಸರ್ ಎಲ್ಲೋಗಿದ್ದಾರೆ ಸರ್ ಇವರು? ಸರ್ ಎಲ್ಲೋಗಿದ್ದಾರೆ ಸಾಹೇಬ್ರೆ? ಎಲ್ಲೋಗಿದ್ದಾರೆ ಸಾಹೇಬ್ರೆ? ಮೈಸೂರು. ಅವ್ರ ಹೆಸರು ಪ್ರಸಾದ್ ಅಂತನಾ? ಈ ತೋಟದಲ್ಲಿ ನೀರು ತುಂಬಿಡ್ದಲ್ಲ ಅವ್ರಿಗೆಲ್ಲ ಗೊತ್ತಿದೆ ಅಲ್ವಾ? ತಾವೇನು ಮಾಡ್ತಿದ್ದೀರಾ ಇಲ್ಲಿ? ನೀವು ಸಿಸ್ಟಮರ್. ಪಾಪ ನೀವೇನು ಮಾಡ್ತೀರಿ ಹೇಳಿ ಮೇಡಮ್? ನೀವು ಓಕೆ, ಥ್ಯಾಂಕ್ ಯು. ದಯಮಾಡಿ ಈ ವಿಷಯವನ್ನು ಹೇಳಿ ಆಯಿತಾ. ನೋಡಿ, ಈಗ ಚೀಮಾರಿ ಆಗ್ತಾರೆ ಜನಗಳು, ಇವ್ರಿಗೆ ಎಲ್ಲರಿಗೂ ಹೆಂಗೆ ಚೀಮಾರಿ ಆಗ್ತಾರೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದು ದಿನನಾದರೂ ಸ್ಪಂದಿಸಿ. ಆ ಜನಗಳು ರೋಗ ಬರುತ್ತೆ, ನೀರನ್ನ ಖಾಲಿ ಮಾಡೋಣ ಒಂದೇ ಅಲ್ಲ. ಬೇಡಪ್ಪ, ನಾವು ನಮ್ಗೆ ಹೇಳ್ಬಿಡ್ಲಿ, ನಾವು ಸಾರ್ವಜನಿಕರಿಗೆ ದುಡ್ಡು ಕಲೆಕ್ಷನ್ ಮಾಡಿ ಪೂರ್ತಿ ಒಂದು ಜನರೇಟರ್ ತಂದು ಫಿಕ್ಸ್ ಮಾಡಿ ನೀರನ್ನೆಲ್ಲ ಹೊರಗಡೆ ಡಂಪ್ ಮಾಡಿಸ್ತೀವಿ. ಆ ಕೆಲಸನ ಮಾಡಿಕೊಟ್ರೆ ಭಾರಿ ಅನುಕೂಲ ಆಗುತ್ತೆ ನಮಗೆ. ಈ ಮಾಹಿತಿನ ಹಾಕಿದ್ದೀನಿ. ದಯಮಾಡಿ ಗ್ರೂಪಿನ ಕಾಂಗ್ರೆಸ್ ಕಾರ್ಯಕರ್ತರೆ, ನೀವೆಲ್ಲ ಎಲ್ಲಿ ಕೂತಿದ್ರೋ ಏನೋ ಗೊತ್ತಿಲ್ಲ, ನೀವೇನು ತಲೆ ಕೆಡಿಸ್ಕೊತಿರೋ ಏನೋ ಗೊತ್ತಿಲ್ಲ. ಈಗ ನಾವು ಯಾವ ಅಧಿಕಾರತನ ಹೋಗಿ ಕೇಳೋಕ್ಕಾಗಲ್ಲ. ನೋಡಿ, ನಿಮಗೆ ತೋರಿಸಿದ್ದೀನಿ ನಾನು. ಇದನ್ನು ಅದೇನು ಮಾಡ್ತೀರಾ ನೋಡ್ಕೊಳ್ಳಿ, ಇದನ್ನು ಹೆಂಗಿದೆ ಇದ್ರ ಸ್ಥಿತಿ ಅಂತ ಹೇಳ್ಬಿಟ್ಟು ಎಲ್ಲ ಗ್ರೂಪ್ಗಳಿಗೂ ಸೆಂಡ್ ಮಾಡಿ. ಇದನ್ನ ದಯಮಾಡಿ ನಮ್ಮ ಮಿನಿಸ್ಟರ್ ಸಾಹೇಬ್ರಿಗೂ ಸೆಂಡ್ ಮಾಡಿ. ಯಾಕೆಂದರೆ ಸ್ವಲ್ಪ ಕರೆದು ಅವ್ರಿಗೆ ಸ್ವಲ್ಪ ಬೆವ್ರು ನೀರನ್ನ ಇಳಿಸ್ಲಿ. ಎಷ್ಟು ಮಟ್ಟಿಗೆ ತೋಟಗಾರಿಕೆ ಇಲಾಖೆಯವರು ಎಷ್ಟು ಮಟ್ಟಿಗೆ ಕ್ಲೀನ್ ನಡ್ಕೊತಾ ಇದ್ದಾರೆ, ತೋಟ ಎಷ್ಟು ಚೆನ್ನಾಗಿತ್ತು, ಹೆಂಗಾಗ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ಒಂದು ವಾರ ಪೂರ್ತಿ ಒಣಗೋಗ್ತದೆ. ಅಲ್ಲ ಒಣಗಿ ಏನೂ ಇರೋಕ್ಕಿಲ್ಲ ಇದರಲ್ಲಿ. ಈ ಥರ ಆಗೋಗ್ತದೆ, ಸಂಕಟ ಆಗುತ್ತೆ ನಮಗೆ. ಯಾಕೆಂದರೆ ಪರಿಸರವನ್ನು ಉಳಿಸಿ ಬೆಳೆಸೋದು ಎಷ್ಟು ಕಷ್ಟ ಇದೆ ಅಂತ ಯಾರಿಗಾರು ಗೊತ್ತಿದೆಯಾ? ಗೊತ್ತಿಲ್ಲ. ಇದಕ್ಕೆ ಸ್ಪಂದಿಸಿ ದಯಮಾಡಿ ಆದಷ್ಟು ಬೇಗ ನೀವು ಯಾರನ್ನ ಕರೆದು ತಿಳುವಳಿಕೆ ಹೇಳ್ತಿರೋ ಇಲ್ಲ ಅವ್ರಿಗೆ ಏನು ಮಾಡಿದ್ರೋ ಅದು ನಮ್ಗೆ ಗೊತ್ತಿಲ್ಲ. ಇದನ್ನು ಸರಿಯ ವ್ಯವಸ್ಥೆಯನ್ನು ಮಾಡಬೇಕಾಗಿ ತಮ್ಮೆಲ್ಲ ಮನವಿ ಮಾಡ್ಕೊಳ್ತೀನಿ ನಾನು. ನೋಡಿ, ಆ ಮರ ಯಾವುದು
ನೆಲ್ಲಿಕಾಯಿ ಮರ ನೋಡಿ ಎಷ್ಟೊಂದು ನೆಲ್ಲಿಕಾಯಿ ಬಿಟ್ಟಿದೆ. ಇಷ್ಟು ಮಟ್ಟಿಗಿರೋಂಥ ಮರಗಳ ಸಪೋರ್ಟ್ ಎಷ್ಟು ಚೆನ್ನಾಗೈತೆ. ಸಪೋರ್ಟು ಯಾರಿಗಾರು ಜವಾಬ್ದಾರಿ ಇದೆಯಾ ಇದನ್ನ? ಇಲ್ಲವೇ ಇಲ್ಲ.